ಗಿಲ್ಲಿ ಗೆಲ್ಲಲ್ಲ ಅನ್ನೋಂಥ ರೀತಿಯಲ್ಲಿ ಡಾಗ್ ಸತೀಶ್ ಒಂದು ಹೇಳಿಕೆನ ಕೊಟ್ಟಿದ್ರು. ಗಿಲ್ಲಿ ಗೆದ್ರೆ ಅವರ ಕಾಲ್ ಕೆಳಗೆ ನೂಗ್ತೀನಿ ಅನ್ನೋಂಥ ರೀತಿಯಲ್ಲಿ. ಸೊ ಇವತ್ತು ಗಿಲ್ಲಿ ಅವರ ಅಪ್ಪಟ ಅಭಿಮಾನಿಗಳು ಡಾಗ್ ಸತೀಶ್ ಅವರಿಗೆ ಕೌಂಟರ್ ಕೊಡೋಕ್ಕೆ ಬೇರೆ ರೀತಿಯಲ್ಲಿ ರೆಡಿ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಬಿಗ್ ಬಾಸ್ ಮನೆಯ ಮುಂದೆ ದೊಡ್ಡ ಸಂಭ್ರಮ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ, ಇಲ್ಲಿ ನಾಯಿ ಮರಿಗಳನ್ನು ತಕೊಂಡು ಬಂದು ಒಂದು ರೀತಿ ಡಾಗ್ ಸತೀಶ್ ಅವರಿಗೆ ಕೌಂಟರ್ ಕೊಡೋ ರೀತಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಈಗಾಗಲೇ ಒಂದು ರೀತಿ ಗಿಲ್ಲಿ ಅವರ ಅಭಿಮಾನಿಗಳು ಮತ್ತು ಡಾಗ್ ಸತೀಶ್ ನಡುವೆ ಕೌಂಟರ್ ಕೊಡೋಕ್ಕೆ ನಾಯಿ ಮರಿ ತಗೊಂಡ್ಬಂದಿದ್ದೀರಾ, ಹೇಗೆ ಅಂತ? ಸರ್ ಸಿಂಪಲ್ ಏನೇ ಸರ್, ಕೌಂಟ್ರು ಅಂತಲ್ಲ ಇದು. ನಾವು ಪ್ರಾಣಿ ಪ್ರಿಯರೇ, ಅವರು ಪ್ರಾಣಿ ಪ್ರಿಯರೇ. ಬಟ್ ಅವ್ರು ಏನೇನೋ ಜೋಸಲ್ಲಿ ಕುಡಿದ ಮತ್ತಲ್ಲಿ ಹೇಳಿದ್ರು, ಏನು ವಿಷಯದಲ್ಲಿ ಹೇಳಿದ್ರು ಗೊತ್ತಿಲ್ಲ. ಬಟ್ ಗಿಲ್ಲಿ ಅಭಿಮಾನಿಗಳೆಲ್ಲ ಸ್ಲಮ್ ಅವರು ಇವರು ಅನ್ಕೊಂಡು ಇಲ್ಲ, ನಾವು ಪ್ರಾಣಿ ಪ್ರಿಯರೇ. ಅವ್ರ ಹತ್ರ ನನ್ನ ಹತ್ರ 250 ಕೋಟಿ ನಾಯಿ ಐತೆ. ಇದು 200 ಹೋಯ್ತು ಅಣ್ಣ. ಅಣ್ಣ ಇದು ನೋಡಿ ಅಣ್ಣ, ಇದು ನಾರ್ಮಲ್ ಬ್ರೀಡ್ ಅಲ್ಲ ಅಣ್ಣ. ಇದು ನಾರ್ಮಲ್ ಫುಡ್ ಎಲ್ಲ ತಿನ್ನಲ್ಲ. ಇದು ಜರ್ಮನಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. 240 ಕೋಟಿ ಅಣ್ಣ. ಇದು ಅಣ್ಣ 240 ಕೋಟಿ ಅಣ್ಣ. ಅಣ್ಣ ಅಷ್ಟು ಅಣ್ಣ ಫುಡ್ ಎಲ್ಲ ಅಣ್ಣ ನಾರ್ಮಲ್ ಚಿಕನ್ ಮಟನ್ ಎಲ್ಲ ತಿನ್ನಲ್ಲ ಅಣ್ಣ. ಇದು ಬಿಫೋರ್ 1 ಮಂತ್ ಇದಕ್ಕೆ ಫುಡ್ ಆರ್ಡರ್ ಮಾಡ್ಬೇಕು ನಾನು ಜರ್ಮನಿಂದ. ಅವರು ಇದಕ್ಕೆ ಅಂತ ಸ್ಪೆಷಲ್ ಬ್ಲಡ್ನ ಇನ್ಪೋರ್ಟ್ ಮಾಡಿ ಇದಕ್ಕೆ ಯಾವ ಫುಡ್ ತಿನ್ನುತ್ತೆ, ಯಾವ ಥರ ಇದಕ್ಕೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿ ಸೈಂಟಿಸ್ಟ್ ಎಲ್ಲ ರಿಸರ್ಚ್ ಮಾಡಾದ್ಮೇಲೆ ಇದಕ್ಕೆ ಬ್ಲಡ್ಗೆ ಯಾವುದು ಒಕ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಫುಡ್ ರೆಡಿ ಮಾಡಿ ಕೊಡ್ತಾರಣ್ಣ ನನಗೆ. ಆ ಫುಡ್ಗೆ ಅಲ್ಲಿಂದ ಜರ್ಮನಿಂದ ಇಲ್ಲಿಗೆ ತರಿಸೋಕ್ಕೆ ಸುಮಾರು ಒಂದು 60 ಲಕ್ಷ ಕಾಸ್ಟ್ ಆಗುತ್ತಣ್ಣ ನನಗೆ. ಒಂದು ಸರಿ ನಾನು 60 ಲಕ್ಷ ಕಾಸ್ಟ್ ತರಿಸಿದ್ರೆ ನಾನು ಅಣ್ಣ 1,60,000 ಕೊಟ್ಟೆ. ಬರೀ 3 ತಿಂಗಳು ವೇಸ್ಟ್ ಆಗುತ್ತಣ್ಣ ಇದಕ್ಕೆ. ಸೊ ಇದು ನಾರ್ಮಲ್ ಫುಡ್ ಎಲ್ಲ ತಿನ್ನೋಣ ಅಣ್ಣ. ನಾವು ಪ್ರಾಣಿಪ್ರಿಯರು. ಸತೀಶ್ ಕಡಬಂಬರ್ದು 100 ಕೋಟಿ, ನಂದು 240 ಕೋಟಿ ಅಣ್ಣ, ಅಷ್ಟೇ. ಅವ್ರ ಹತ್ರ ಫೈನಲ್ ಆಗಿ 250 ಕೋಟಿ ಹೇಳಿದ್ದನ್ನ 10 ಕೋಟಿ ಎಕ್ಸ್ಚೇಂಜ್ ಮಾಡಿಕೊಂಡು 10 ಕೋಟಿ ಕಮ್ಮಿ ಮಾಡಿಸ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು 240 ಕೋಟಿ ಕೊಟ್ಟು ನಾನೊಂದು ನಮ್ಮ ಹುಡುಗ ಒಂದು ಟೋಟಲಿ 480 ಕೋಟಿ ಕೊಟ್ಟು ತರಿಸ್ಕೊಂಡಿರೋದು. ಅವ್ರ ಹತ್ರನೇ ಬ್ರೀಡ್ ಮಾಡಿಸ್ಕೊಂಡು ತರಿಸ್ಕೊಂಡಿರೋದು. ಈಗ ಗಿಲ್ಲಿ ಗೆದ್ರೆ ಅವ್ರ ಕಾಲ್ ಕೆಳಗೆ ಹೋಗಿ ನೂಗ್ತೀನಿ ಅನ್ನೋಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಇವತ್ತು ಗಿಲ್ಲಿ ಗೆದ್ದಿದ್ದಾರೆ ಅನ್ನೋಂಥ ರೀತಿಯಲ್ಲಿದ್ರೆ ಗೆದ್ದಿದ್ದಾರಾ ಹೇಗೆ ಅನ್ನೋಂಥದ್ದು? ಆಲ್ರೆಡಿ ಗಿಲ್ಲಿ ಅವರು ಒಂದು ನಿಮಿಷ, ಗಿಲ್ಲಿ ಆಲ್ರೆಡಿ ಗೆದ್ದಾಯ್ತು ಸರ್. ಗಿಲ್ಲಿ ಗೆದ್ದಾಯ್ತು ಸರ್. ನಾವು ಅನ್ಕೊಂಡ್ರೆ ಗಿಲ್ಲಿ ಅಭಿಮಾನಿಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಗಿಲ್ಲಿ ಗೆದ್ದಾಯ್ತು. ಸತೀಶ್ ಕಡಬಮ್ ಅವ್ರ ಮಾತು ಪ್ರಕಾರ ನಿಂತ್ಕೊಂಡ್ರೆ ಅವ್ರ ಮಾತಿಗೆ ಅವ್ರು ಬದ್ಧರಾಗಿದ್ರೆ, ಮೀಡಿಯಾದವ್ರನ್ನ ಕರೆಸಿ, ನಿಮ್ಮ ಮೀಡಿಯಾದವ್ರ ಮುಂದೆ ತಾನೇ ಹೇಳಿದ್ದೆ ಮಾತನ್ನ, ಹೌದಲ್ವಾ? ಆ ಮೀಡಿಯಾದವ್ರನ್ನ ಕರೆಸಿ ಅವನ್ನ ನಿಲ್ಲಿಸ್ಬಿಟ್ಟು ಅವ್ನ ಕಾಲಿಗೆ ಬಿದ್ದು ಕಾಲ್ ಕೆಳಗೆ ನುಗ್ಬಿಟ್ರೆ ಅವನು ನಿಜವಾದ ಗಂಡಸು. ಹೇಳಿದ ಮಾತಿಗೆ ಬೆಲೆ ಕೊಟ್ಟಂಗೆ ಆಗುತ್ತೆ. ಹೇಳಿದ ಮಾತಿಗೆ ತಪ್ಪೋದ್ರೆ ಅವರು ತಪ್ಪು ಮಾಡ್ದಂಗೆ ನಾವು ತಪ್ಪು ಮಾಡೋರಲ್ಲ. ಅವ್ರು ಹೇಳಿದ ತಕ್ಕನಾಗೆ ನಾವಿಲ್ಲ. ಬಟ್ ಯಾವುದು ನಾನು ಇದನ್ನ ಪ್ರಚಾರಕ್ಕೋಸ್ಕರ ಬದುಕ್ತಾ ಇಲ್ಲ. ಬಟ್ ನಮ್ಮ ಗಿಲ್ಲಿ ಬಗ್ಗೆ ಕೆಟ್ಟದಾಗಿ ಅವ್ರ ಅಭಿಮಾನಿಗಳ ಪರವಾಗಿ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ನಾವು ಮಾತಾಡಿದ್ದಣ್ಣ. ಇದನ್ನ ತಪ್ಪಾಗಿ ತಿಳ್ಕೊಬೇಡಿ ಯಾರು. ಇಲ್ಲ ಅಣ್ಣ, ನಾವು ಗಿಲ್ಲಿ ಅಭಿಮಾನಿ ಅಣ್ಣ. ನಾವು ಬೆಂಗಳೂರಿಂದ ಬಂದಿರೋದು ಪ್ರಭು ಅಂತ ಅಣ್ಣ. ನಮ್ಮ ಹೆಸರು ಪ್ರೇಮ್ ಅಂತ. ನಾವು ಈ ಮಾಡ್ತಾ ಇರೋ ಕಾರಣನೇ ಏನಂದ್ರೆ, ಓಟ್ ಹಾಕ್ತಾ ಇರೋರು ಸ್ಲಮ್ಮು ಅಂತ ಹೇಳಿ ಬೇಜಾರು ಮಾಡ್ಬಿಟ್ಟಿದ್ದಾರೆ. ಸ್ಲಮ್ಮು ಅನ್ನೋರೆಲ್ಲ ಓಟ್ ಹಾಕೋದಾಗಿದ್ರೆ ಬೇರೆ ಯಾರು ಓಟೆ ಹಾಕಿಲ್ವಾ? ಶ್ರೀಮಂತರು ಯಾರು ಓಟೆ ಹಾಕಂಗಿಲ್ವಾ? ಅದಕ್ಕೋಸ್ಕರ ನಾವು ಅವ್ರು ಏನು ಮಾತು ಕೊಟ್ಟಿದ್ದಾರೋ ಅದ್ರ ತಕ್ಕಂಗೆ ನಾವು ಅದೇ ಥರನೇ ನಾವು ಮಾತಾಡ್ತಾ ಇದೀವಿ ಅಷ್ಟೇ ಅಣ್ಣ. ನಾವು ಯಾವುದು ಎಸ್, ಇದಿಷ್ಟು ಅಪ್ಪಟ ಗಿಲ್ಲಿ ಅವರ ಅಭಿಮಾನಿಗಳು ಇವತ್ತು ಕೌಂಟರ್ ಕೊಡ್ತಾ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9.